ಸರ್ 5 ತಿಂಗಳಾಗಿತ್ತು. ನಾವು ಈ ಥರ ಬೇರೆ ಕಡೆ ತೋರಿಸ್ತಾ ಇದ್ರಿ. ಇಲ್ಲಿ ನಿಮ್ಮದು ಆಯುರ್ವೇದಿಕ್ದು ನಮ್ಮ ತುಮಕೂರಿನಿಂದನೂ ಯಾರೋ ಬರ್ತಾ ಇದ್ರು. ಅವರು ಅಡ್ರೆಸ್ ಹೇಳಿದ್ರು. ಆಮೇಲೆ ಫೇಸ್ಬುಕ್ಕಾಗಿ ನೋಡಿ ನಾನು ಮಾತಾಡಿದ್ದೀನಿ 5 ತಿಂಗಳ ಮುಂಚೆ. ಇವಾಗ ಬಂದಿದ್ದೀನಿ ನಿಮ್ಮ ಕ್ಲಿನಿಕ್ಗೆ. ಸರ್ ಅವ್ರಿಗೆ ನಾವು ಫಸ್ಟು ಗೊತ್ತಿಲ್ಲ ನಮಗೆ ಈ ಥರ ಐತೆ ಅಂತ. ಏನೋ ಗಡ್ಡೆ ಬಂದಿದೆ ಈ ಥರ ಅಂತ ನಾವು ಏನೋ ಅದು ನಮ್ಮ ಇದ್ರಾಗ ಏನನ್ನ ಆಗಿದೆ ಉಂಗ್ಲಾಟು ಅಂದರೆ ಆ ಥರ ಏನೋ ಬಂದಿದೆ ಅಂತ ನಾವು ತಿಳ್ಕೊಂಡೆ 1 ತಿಂಗಳು 2 ತಿಂಗಳು ಅದ್ರನ್ನೆಲ್ಲ ಬಿಟ್ಟಿದ್ರಿ. ಆಮೇಲೆ ಹೋಗಿ ಇಲ್ಲ ಇದು ಯಾವುದೋ ಕಾಯಿಲೆ ಅಂತ ಹೋಗಿ ಎಲ್ಲ ಚೆಕ್ ಮಾಡಿಸ್ರೆ ಅವ್ರು ಕ್ಯಾನ್ಸರ್ ಐತೆ ಅಂತ ಹೇಳಿದ್ದಾರೆ. ನಿಮ್ಮದು ಈ ಥರ ಗೊತ್ತಾಗಿದೆ, ಇಲ್ಲಿ ಬಂದು ಇವತ್ತು ಔಷಧಿ ತೊಗೊಂಡಿದ್ದೀವಿ ನಾವು. ಅದು ಈ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಇದನ್ನೆಲ್ಲಾಗಿದೆ. ಆಮೇಲೆ ಈ ಥರ ಕೈಯಿನ ಭಾಗ ಒಳಗಡೆ 1 ಗಂಟು, ಇಲ್ಲಿ ಬೆಸ್ಟಾಗ 1 ಗಂಟಾಗಿದೆ. ಅದೇ ಊಟ ತಿಂಡಿ ಮಾಡ್ಕೊಂಡು ನಾರ್ಮಲಾಗಿ ಇದ್ದಾರೆ, ಎದ್ದು ಓಡಾಡ್ತಾರೆ, ಏನು ಆ ಥರ ತೊಂದರೆ ಇಲ್ಲ. ಸುಮ್ಮನೆ ಅದು 1 ಗಂಟಾಗಿದೆ, ಅದು ಮುಂದೆ ಬೆಳಿಬಾರ್ದಂತ ಕಾರಣಕ್ಕೆ ನಾವು ಇದು ತೋರಿಸ್ತಾ ಇದ್ದೀವಿ. ಇವಾಗ ಆಪ್ರೇಷನ್ ಮಾಡಿಸಿದ್ರೆ ಅವ್ರಿಗೆ ಆಗಲ್ಲ, ಶಕ್ತಿ ಇಲ್ಲ, ವೆಯ್ಟ್ ಕಡಿಮೆ ಐತೆ ಅಂತ ನಾವು ಆಯುರ್ವೇದಿಕ್ ಮಾಡೋಣ ಅಂತ ಇದು ಮಾಡ್ತಾ ಇರೋದು. ಈ ಥರ ಟೆನ್ಷನ್ ತೊಗೊಳ್ಬಾರ್ದು, ಟ್ಯಾಬ್ಲೆಟ್ ತೊಗೊಳ್ಬೇಕು ಟೈಮ್ ಸರಿಯಾಗ ಅಂತ ನಾವು ಹೇಳಿದ್ದೀವಿ. ಇವಾಗ ಟ್ಯಾಬ್ಲೆಟ್ ತೊಗೊಳ್ತೀವಿ, ಗೊತ್ತಾಗುತ್ತೆ ಏನಾಗುತ್ತೆ ಅಂತ.